ಅಮೆರಿಕ ಜೊತೆ ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದೆಲ್ಲವೂ ಗೊತ್ತಿರುವಂಥ ವಿಚಾರ. ಇಸ್ರೇಲಿನ ವಿರೋಧ ಪಕ್ಷದ ನಾಯಕರ ಮಾತುಗಳನ್ನು ಯಾರೇ ಕೇಳಿದರೂ ಸಹ ಒಂದು ತೀರ್ಮಾನಕ್ಕೆ ಖಂಡಿತ ಬರ್ತಾರೆ. ಇಸ್ರೇಲಿನ ವಿರೋಧ ಪಕ್ಷದ ನಾಯಕರಿಗೆ ದೇಶವೇ ಮೊದಲು, ರಾಜಕೀಯ ಅಲ್ಲ. ಈ ಸಂದರ್ಭದಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷ ಅನ್ನುವಂಥ ವ್ಯತ್ಯಾಸವೇ ಇಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಇಸ್ರೇಲಿನ ವಿಪಕ್ಷ ನಾಯಕ ಯಾಯಿರ್ ಲ್ಯಾಪಿಡ್ ಆಡ್ತಾರೆ. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕಾಯಿತು ಅಂತಂದರೆ, ಭಾರತದಲ್ಲಿರುವಂಥ LOP ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿಯವರು ಯುದ್ಧದ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರಿಗೆ ದೇಶ ಮೊದಲೋ ಅಥವಾ ಮೋದಿ ದ್ವೇಷ ಮೊದಲು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದೆ. ಅಮೆರಿಕ ಜೊತೆ ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದೆಲ್ಲವೂ ಗೊತ್ತಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಇಸ್ರೇಲಿನಲ್ಲಿ ವಿರೋಧ ಪಕ್ಷಗಳು ಹೇಗೆ ನಡ್ಕೊಳ್ತಾ ಇವೆ, ಯುದ್ಧದ ಸಂದರ್ಭದಲ್ಲಿ ಅಲ್ಲಿನ ವಿರೋಧ ಪಕ್ಷಗಳು ಸರ್ಕಾರದ ಜೊತೆ ನಿಂತಿದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋ ಹಾಗೆ ಅಲ್ಲಿನ ವಿರೋಧ ಪಕ್ಷದ ನಾಯಕ ಯಾಯಿರ್ ಲ್ಯಾಪಿಡ್ ಒಂದು ಸಂದರ್ಶನವನ್ನು ಭಾರತೀಯ ಚಾನೆಲ್ಗೆ ಕೊಟ್ಟರು. ಅದು ಇಂಡಿಯಾ ಟುಡೆಯ ರಾಜ್ದೀಪ್ ಸರ್ದೇಸಾಯಿ ಮಾಡಿದಂಥ ಸಂದರ್ಶನ. ಆ ಸಂದರ್ಶನದಲ್ಲಿ ಇಸ್ರೇಲಿನ ವಿರೋಧ ಪಕ್ಷದ ನಾಯಕರ ಮಾತುಗಳನ್ನು ಯಾರೇ ಕೇಳಿದರೂ ಸಹ ಒಂದು ತೀರ್ಮಾನಕ್ಕೆ ಖಂಡಿತ ಬರ್ತಾರೆ. ಏನದು? ಇಸ್ರೇಲಿನ ವಿರೋಧ ಪಕ್ಷದ ನಾಯಕರಿಗೆ ದೇಶವೇ ಮೊದಲು, ರಾಜಕೀಯ ಅಲ್ಲ. ಇದು ಆ ಸಂದರ್ಶನದಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಇಸ್ರೇಲಿನ ವಿರೋಧ ಪಕ್ಷದ ನಾಯಕ ಲ್ಯಾಪಿಡ್ ಏನು ಮಾತಾಡಿದ್ರು ಅದನ್ನು ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ಈ ಯಾಯಿರ್ ಲ್ಯಾಪಿಡ್ ಇದ್ದಾರಲ್ಲ, ಇವರು ಇಸ್ರೇಲ್ ಪ್ರಧಾನಿ ನೆತನ್ಯಾಹುವಿನ ಕಡು ವಿರೋಧಿ. ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲೇಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಏನಾದರೂ ಆಗಲಿ ಮುಂದಿನ ಚುನಾವಣೆಯಲ್ಲಿ ನೆತನ್ಯಾಹುವನ್ನು ಚುನಾವಣೆಯಲ್ಲಿ ಸೋಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಇದಕ್ಕಾಗಿ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಗಾಜಾ ಯುದ್ಧದ ಸಂದರ್ಭದಲ್ಲಿ ನೆತನ್ಯಾಹು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅನ್ನುವಂಥದ್ದು ಇವರ ಆರೋಪ. ಒತ್ತೆಯಾಳುಗಳ ಬಿಡುಗಡೆಗೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ಅಂತ ನೆತನ್ಯಾಹುವಿನ ವಿರುದ್ಧ ಬಲವಾದ ಹೋರಾಟವನ್ನು ಇವರು ಮಾಡ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಕ್ಟೋಬರ್ 7 ಹಮಾಸ್ ಏನು ದಾಳಿ ಮಾಡ್ತು ಇಸ್ರೇಲ್ ಮೇಲೆ, ಆ ವಿಚಾರದಲ್ಲಿ ನೆತನ್ಯಾಹು ಮೇಲೆ ಇವರು ಫೋರ್ಜರಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ತಾನು ವೈಯಕ್ತಿಕ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ನೆತನ್ಯಾಹು ಸರ್ಕಾರ ಫೋರ್ಜರಿಯನ್ನು ಮಾಡಿ ತನ್ನ ಹೆಸರನ್ನು ಯಾವುದೋ ಒಂದು ದಾಖಲೆಯಿಂದ ಅಳಿಸಿ ಹಾಕ್ತು ಅಂತ ಅದೊಂದು ದೊಡ್ಡ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಅನೇಕ ವಿಚಾರಗಳಲ್ಲಿ ಇವರಿಗೆ ನೆತನ್ಯಾಹು ಜೊತೆ ಭಾಳ ದೊಡ್ಡ ಭಿನ್ನಾಭಿಪ್ರಾಯಗಳಿದ್ದಾವೆ. ಲೆಕ್ಕ ಹಾಕ್ಕೊಳ್ಳಿ, ಈ ಕ್ಷಣಕ್ಕೂ ಸಹ ಅವರು ನೆತನ್ಯಾಹು ರಾಜೀನಾಮೆ ಕೊಡಬೇಕು ಅಂತಲೇ ಆಗ್ರಹಿಸ್ತಾ ಇದ್ದಾರೆ. ಆದರೆ ಇರಾನ್ ವಿರುದ್ಧದ ಯುದ್ಧದ ಸಂದರ್ಶನದಲ್ಲಿ ಅವರು ಏನು ಮಾತಾಡಿದ್ರು ಅದನ್ನು ಒಂದ್ಸಲಿ ನೋಡ್ಬಿಡಿ. So you are a political opponent of the Prime Minister. Do you believe that Benjamin Netanyahu has been on the right track in the way he's pursued this war? I mean, I had a lot of criticism on the Prime Minister on Gaza and the way it was conducted. I have a lot of criticism about him on a bunch of issues. I think I've earned the title his most bitter political rival, but on this he's totally right. President Trump and Prime Minister Netanyahu are totally right. We were forced into this, but this is a war we should have been engaged in, and this is a war we must win, and the people of Israel stand united behind the government and our security forces who are doing an unbelievable job right now in Iran and elsewhere in the Middle East. ನೋಡಿದ್ರಲ್ಲ, ಅವರು ಹೇಳ್ತಾರೆ, ಪ್ರಧಾನಿ ನೆತನ್ಯಾಹು ಜೊತೆ ನನಗೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದಾವೆ, ನಾನು ಅವರ ಕಟು ಟೀಕಾಕಾರ. ಆದರೆ ಇವತ್ತಿನ ಸಂದರ್ಭದಲ್ಲಿ ನೆತನ್ಯಾಹು ತಗೊಂಡಿರುವಂಥ ನಿರ್ಧಾರ ಸ್ಪಷ್ಟವಾಗಿ ದೇಶದ ಪರವಾಗಿದೆ. ನಾನು ಈ ವಿಚಾರದಲ್ಲಿ ಪ್ರಧಾನಿ ನೆತನ್ಯಾಹುವಿನ ಬೆಂಬಲಕ್ಕೆ ನಿಲ್ತಾ ಇದ್ದೇನೆ, ಸಂಪೂರ್ಣವಾಗಿ ಅವರ ನಿರ್ಧಾರವನ್ನು ಬೆಂಬಲಿಸ್ತೇನೆ. ಅಷ್ಟೇ ಅಲ್ಲ, ಇರಾನನ್ನು ಸಂಪೂರ್ಣವಾಗಿ ಬಗ್ಗು ಬಡಿಯುವವರೆಗೆ, ಅಂದರೆ ನಮ್ಮ ಗುರಿ ತಲುಪುವವರೆಗೆ ನೆತನ್ಯಾಹು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ನಮ್ಮ ಪಕ್ಷ ಬೆಂಬಲಿಸುತ್ತೆ. ಈ ಸಂದರ್ಭದಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷ ಅನ್ನುವಂಥ ವ್ಯತ್ಯಾಸವೇ ಇಲ್ಲ, ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಇಸ್ರೇಲಿನ ವಿಪಕ್ಷ ನಾಯಕ ಯಾಯಿರ್ ಲ್ಯಾಪಿಡ್ ಆಡ್ತಾರೆ. ಎಷ್ಟೊಂದು ವಿರೋಧಗಳಿವೆ, ರಾಜಕೀಯ ಭೇದಗಳಿವೆ, ರಾಜಕೀಯ ಭಿನ್ನಾಭಿಪ್ರಾಯಗಳಿವೆ. ನೆತನ್ಯಾಹುವಿನ ಮುಖ ಕಂಡ್ರೆ ಆಗೋದಿಲ್ಲ. ಆದರೆ ದೇಶದ ವಿಚಾರ ಬಂದಾಗ ಅಲ್ಲಿನ ವಿರೋಧ ಪಕ್ಷದ ನಾಯಕರು ಹೇಗೆ ಸರ್ಕಾರದ ಪರವಾಗಿ ನಿಲ್ತಾರೆ, ಅಂದರೆ ದೇಶದ ಪರವಾಗಿ ನಿಲ್ತಾರೆ.
ಇದೊಂದೇ ಅಲ್ಲ ಸ್ನೇಹಿತರೆ, ಈ ಹಿಂದೆಯೂ ಸಹ ಅನೇಕ ಸಂದರ್ಭಗಳಲ್ಲಿ ಈ ವಿಪಕ್ಷದ ನಾಯಕ ಇದ್ದಾರಲ್ಲ ಲ್ಯಾಪಿಡ್, ಅವರು ಸರ್ಕಾರದ ಪರವಾಗಿ ನಿಂತಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ. 2023ರಲ್ಲಿ ನೆತನ್ಯಾಹು ಸರ್ಕಾರ ಹಮಾಸ್ನ ಜೆಹಾದಿಗಳ ವಿರುದ್ಧ ಫುಲ್ ಫ್ಲೆಡ್ಜ್ಡ್ ವಾರನ್ನು ಘೋಷಣೆ ಮಾಡಿದಾಗ ಇದೇ ಲ್ಯಾಪಿಡ್ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿತು. ಆಗಷ್ಟೇ ನೆತನ್ಯಾಹುವಿನ ಜುಡಿಷಿಯಲ್ ರಿಫಾರ್ಮ್ ವಿರುದ್ಧ ಅವರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು. ಈ ಕೂಡಲೇ ನೆತನ್ಯಾಹು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು. ಜುಡಿಷಿಯಲ್ ರಿಫಾರ್ಮಿಂದಾಗಿ ಇಸ್ರೇಲ್ ನಿರ್ನಾಮ ಆಗುತ್ತೆ ಅನ್ನುವಂಥ ಒಂದು ಆತಂಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನೆತನ್ಯಾಹು ಈ ಯುದ್ಧವನ್ನು ಘೋಷಣೆ ಮಾಡಿದಾಗ ಅದೆಲ್ಲವನ್ನು ಮರೆತರು. ಹಮಾಸ್ ಉಗ್ರರನ್ನು ಸದೆ ಬಡಿಯೋವರೆಗೆ ನಾವು ಸರ್ಕಾರದ ಜೊತೆ ನಿಲ್ತೇವೆ ಅನ್ನುವಂಥ ಮಾತನ್ನು ಲ್ಯಾಪಿಡ್ ಹೇಳಿದರು. ಇನ್ನು 2024ರಲ್ಲಿ ಹಮಾಸ್ ಉಗ್ರರು ಒತ್ತೆಯಾಳಗಳಾಗಿಟ್ಕೊಂಡಿದ್ರಲ್ಲ ಇಸ್ರೇಲಿನ ನಾಗರಿಕರನ್ನು, ಅವರ ಬಿಡುಗಡೆಗೆ ನೆತನ್ಯಾಹು ಸರ್ಕಾರ ಒಂದು ಒಪ್ಪಂದವನ್ನು ಫೈನಲೈಸ್ ಮಾಡ್ತು. ಈ ಒಪ್ಪಂದಕ್ಕೆ ಆಡಳಿತಾರೂಢ ಮೈತ್ರಿಕೂಟದ ಪಕ್ಷವೇ ವಿರೋಧ ವ್ಯಕ್ತಪಡಿಸಿತ್ತು. ನಾನು ಇದಕ್ಕೆ ಸಂಸತ್ನಲ್ಲಿ ವೋಟ್ ಹಾಕೋದಿಲ್ಲ ಅಂತ ಹೇಳಿತ್ತು. ಆದರೆ ವಿರೋಧ ಪಕ್ಷದ ನಾಯಕ ಲ್ಯಾಪಿಡ್ ಈ ಸಂದರ್ಭದಲ್ಲಿ ನೆತನ್ಯಾಹುವಿನ ಸಂಪೂರ್ಣ ಬೆಂಬಲಕ್ಕೆ ನಿಲ್ತರು. ನೋ, ಹಮಾಸ್ ಕರ್ಕೊಂಡೋಗಿರುವಂತಹ ಒತ್ತೆಯಾಳುಗಳ ಬಿಡುಗಡೆಗೆ ನೆತನ್ಯಾಹು ಸರ್ಕಾರ ಏನು ಒಪ್ಪಂದವನ್ನು ಫೈನಲೈಸ್ ಮಾಡಿದೆ, ಇದಕ್ಕೆ ಸಂಸತ್ತಿನ ಬೆಂಬಲ ಸಿಗಲಿಲ್ಲ ಅಂತಂದರೆ ನಾವು ವಿರೋಧ ಪಕ್ಷದವರು ನಾವು ಈ ಒಪ್ಪಂದಕ್ಕೆ ಮತ ಹಾಕ್ತೇವೆ ಅನ್ನುವಂಥ ಮಾತನ್ನು ಲ್ಯಾಪಿಡ್ ಹೇಳಿದರು. ವಿರೋಧ ಪಕ್ಷದ ನಾಯಕನಾಗಿ, ಅಂದರೆ ಸಂಕಷ್ಟದ ಸಮಯದಲ್ಲಿ ಅವರು ಸರ್ಕಾರದ ಜೊತೆ ನಿಂತಿದ್ದರು, ಆ ಮೂಲಕ ದೇಶದ ಜೊತೆ ನಿಂತಿದ್ದರು. ಇದಿಷ್ಟೇ ಅಲ್ಲ, ಇರಾನ್ ವಿಚಾರದಲ್ಲಿ 2015ರಿಂದಲೂ ವಿರೋಧ ಪಕ್ಷದ ನಾಯಕ ಲ್ಯಾಪಿಡ್ ಅವರದು ಒಂದೇ ನಿಲುವು, ಇರಾನ್ ನಮ್ಮ ಶತ್ರು ದೇಶ. ಇರಾನ್ ವಿರುದ್ಧ ನೆತನ್ಯಾಹು ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಒಂದು ಕ್ರಮಕ್ಕೆ ಮುಂದಾದರೂ ಸಹ ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ನಾವಿಲ್ಲಿ ನೆತನ್ಯಾಹುವಿಗಾಗಿ ನಾವು ಈ ನಿರ್ಧಾರಕ್ಕೆ ಬೆಂಬಲ ಕೊಡ್ತಾ ಇಲ್ಲ, ನಾವು ಇಸ್ರೇಲಿಗಾಗಿ ಈ ನಿರ್ಧಾರಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ. ನಮಗೆ ದೇಶ ಮೊದಲು, ರಾಜಕೀಯ ಅಲ್ಲ. ಈ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕಾಯಿತು ಅಂತಂದರೆ, ಭಾರತದಲ್ಲಿರುವಂಥ LOP ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿಯವರು ಯುದ್ಧದ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅದನ್ನು ಸಲ ನೋಡಬೇಕಲ್ವಾ? ಅದನ್ನು ನೋಡೋಣ. ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ರಾಹುಲ್ ಗಾಂಧಿಯವರ ಮಾತುಗಳು, ಅವರ ಟ್ವೀಟ್ಗಳು ಯಾವ ರೀತಿ ಭಾರತದ ಘನತೆಯನ್ನೇ ಕಡಿಮೆ ಮಾಡಿಬಿಟ್ವೋ, ಭಾರತದ ಸೇನೆಯ ನೈತಿಕ ಶಕ್ತಿಯನ್ನೇ ಕುಸಿಯುವಂತಹ ಪ್ರಯತ್ನವನ್ನು ಅವರು ಮಾಡಿದರು, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆದರೂ ಈ ಸಂದರ್ಭದಲ್ಲಿ ನೆನಪಿಸಬೇಕಾದ್ದು ನನ್ನ ಕರ್ತವ್ಯ ಅಂತ ಭಾವಿಸಿ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನೋ ಹೇಳಿದ್ರು ಒಂದು ಮಾತನ್ನು, ಆ ಮಾತನ್ನು ತಿರುಚಿ ರಾಹುಲ್ ಗಾಂಧಿಯವರು ಏನು ಹೇಳಿದರು ಅಂತಂದರೆ, ಭಾರತದ ಸೇನೆ ತನ್ನ ದಾಳಿಯ ಬಗ್ಗೆ ಪಾಕಿಸ್ತಾನಕ್ಕೆ ಮುಂಚೆನೇ ಎಲ್ಲ ಮಾಹಿತಿ ಕೊಟ್ಟುಬಿಟ್ಟಿದೆ, ಇನ್ಯಾಕೆ ನಾವು ಯುದ್ಧ ಮಾಡಬೇಕು? ಭಾರತದ ಸೇನೆಯ ನೈತಿಕತೆಯನ್ನು ಕುಗ್ಗಿಸುವಂತಹ ಪ್ರಯತ್ನ ಅಲ್ವಾ ಇದು? ಯುದ್ಧದ ಸಂದರ್ಭದಲ್ಲಿ ಆಡೋದು ಮಾತಾ ಇದು? And the defense minister has said this in Parliament House itself, that we told the Pakistanis that we are not going to attack their infrastructure. इन्होंने बोला publicly house में. ನಂಬರ್ 1. ಇನ್ನು ಎರಡನೇದು, ಮೋದಿ ಸರ್ಕಾರ ಭಾರತದ ಸೈನಿಕರ ಕೈಗಳನ್ನು ಕಟ್ಟಾಕ್ಬಿಟ್ಟಿದೆ, ಹಾಗಾಗಿ ಭಾರತೀಯ ಸೇನೆ ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿಯನ್ನೇ ಮಾಡಲಿಲ್ಲ. ಈ ಮಾತನ್ನು ರಾಹುಲ್ ಗಾಂಧಿಯವರು ಆಡಿದ್ರು. ಇದೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಅನ್ನುವಂಥ ಆಕ್ರೋಶ ಆಗಲೂ ವ್ಯಕ್ತ ಆಗಿತ್ತು. ರಾಹುಲ್ ಗಾಂಧಿಯವರಿಗೆ ದೇಶ ಮೊದಲೋ ಅಥವಾ ಮೋದಿ ದ್ವೇಷ ಮೊದಲೋ ಜನ ನಿರ್ಧರಿಸಬೇಕು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡಿಕೊಂಡು ಎಲ್ಲಿ ಅಂದ್ರಲ್ಲಿ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಮಾತಾಡಿದಾಗ ಇದೇ ರಾಹುಲ್ ಗಾಂಧಿ ಗೇಲಿ ಮಾಡಿದರು, ನರೇಂದರ್ ಸರೆಂಡರ್ ಅಂತ. ಅಂದರೆ ಅಮೆರಿಕಕ್ಕೆ ಭಾರತನೇ ಶರಣಾಗಿಬಿಟ್ಟಿದೆ ಅಂತ ದೊಡ್ಡದಾಗಿ ಭಾಷಣ ಬರೆದಿದ್ದರು. ದೇಶಕ್ಕೆ ಅವಮಾನವಾಗುವಂಥ ಇಂಥ ಸಂದರ್ಭವನ್ನು ರಾಹುಲ್ ಗಾಂಧಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡಿದ್ರು. ಇದು ಭಾರತದ ವಿಪಕ್ಷ ನಾಯಕನ ದೇಶದ ಬಗೆಗಿರುವ ಕಳಕಳಿ. फोन उठाया, कहा मोदी जी क्या कर रहे हो? नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया. ಇನ್ನು ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಸಂಸತ್ನಲ್ಲಿ ಚರ್ಚೆ ಆಗುವಾಗ ರಾಹುಲ್ ಗಾಂಧಿ ಏನು ಹೇಳಿದ್ರು ಗೊತ್ತಾ? ಆಪರೇಷನ್ ಸಿಂಧೂರ ಅನ್ನೋದೇ ಒಂದು PR ಎಕ್ಸರ್ಸೈಸ್ ಅನ್ನುವಂಥ ಮಾತನಾಡಿದರು. ಎಂಥ ಕೀಳು ಮಟ್ಟದ ಒಂದು ಟೀಕೆ. ಪಹಲ್ಗಾಮ್ ದಾಳಿಯ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ಅನ್ನುವಂಥ ಒಂದು ಶೋ ಆಫ್ ಮಾಡಿದ್ರಂತೆ. ನಾಚಿಕೆ ಆಗಬೇಕು ರಾಹುಲ್ ಗಾಂಧಿಯವರಿಗೆ.
ದೇಶದ ಏಕತೆ ಸಮಗ್ರತೆಯ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಉಢಾಳತನವನ್ನು ಪ್ರದರ್ಶಿಸಿದ್ರು ಆವಾಗ ರಾಹುಲ್ ಗಾಂಧಿ. ತೀರಾ ಇತ್ತೀಚೆಗೆ ಜನರಲ್ ಎಂ ನರವಣೆ ಅವರ ಪುಸ್ತಕದ ವಿಚಾರದಲ್ಲಿ ಅನ್ಪಬ್ಲಿಷ್ಡ್ ಪುಸ್ತಕ ಇಟ್ಕೊಂಡು ಸಂಸತ್ತಲ್ಲೆಲ್ಲ ಗುಲ್ಲೆಪ್ಸಿದ್ರಲ್ಲ, ಆ ಸಂದರ್ಭದಲ್ಲೂ ಅಷ್ಟೇ ನರವಣೆಯವರು ಏನೋ ಹೇಳಿಬಿಟ್ಟಿದ್ದಾರೆ, ಗಲ್ವಾನ್ ಯುದ್ಧದ ಸಂದರ್ಭದಲ್ಲಿ ದೇಶದ ನಾಗರಿಕರಿಗೆ ಮೋದಿ ಸರ್ಕಾರ ಮಾರ್ಗದರ್ಶನವನ್ನೇ ಕೊಡಲಿಲ್ಲ, ಹಾಗಾಗಿ ನಾವು ಸಾವಿರಾರು ಕಿಲೋಮೀಟರ್ ಭೂಮಿಯನ್ನು ಚೀನಾಗೆ ಬಿಟ್ಟುಕೊಡ್ಬೇಕಾಯ್ತು ಬಂತು. ಈ ಥರದ ಸುಳ್ಳು ವಿಚಾರಗಳನ್ನು ಮಂಡಿಸುವಂಥ ಪ್ರಯತ್ನ ಮಾಡಿದರು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಏನಂದರು, ಮೋದಿ ಭಾರತೀಯ ಸೇನೆಗೆ ಸ್ವಾತಂತ್ರ್ಯವನ್ನೇ ಕೊಡಲಿಲ್ಲ, ಅವ್ರ ಕೈ ಕಟ್ಟಾಕ್ಬಿಟ್ಟಿದ್ರು ಅಂದರು. ನರವಣೆಯ ವಿಚಾರದಲ್ಲಿ ಏನಂದರು, ಮೋದಿ ಸರ್ಕಾರ ಸೇನೆಗೆ ಮಾರ್ಗದರ್ಶನವನ್ನೇ ಕೊಡಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತು. ಅರೆ ಹಂಗಂದ್ರೆ ಹಾಗೆ, ಹಿಂಗಂದ್ರೆ ಹಿಂಗೆ. ಅದೇ ಗಲ್ವಾನ್ ಘರ್ಷಣೆಯ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ದೆಹಲಿಯಲ್ಲಿರುವಂತಹ ಚೀನಾ ರಾಯಭಾರ ಕಚೇರಿಗೆ ಭೇಟಿ ಕೊಟ್ಟರು. ಅಲ್ಲಿ ಗಡಿಯಲ್ಲಿ ಭಾರತದ ಯೋಧರು ಚೀನಾ ಯೋಧರ ಜೊತೆ ಹೋರಾಟ ಮಾಡ್ತಿದ್ರೆ, ಇಲ್ಲಿ ಮೆತ್ತಗೆ ಇವರು ದೆಹಲಿಯಲ್ಲಿರುವಂತಹ ಚೀನಾ ರಾಯಭಾರ ಕಚೇರಿಗೆ ಭೇಟಿ ಕೊಡ್ತಾರೆ. ಯಾಕೆ ಭೇಟಿ ಕೊಟ್ರಿ ಅಂತಂದರೆ ಅಂಥದ್ದೇನೂ ಆಗೇ ಇಲ್ಲ ಅಂತ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾರೆ, ರಾಹುಲ್ ಗಾಂಧಿ ಹೋಗೇ ಇಲ್ಲ ಅಂತ. ಆಮೇಲೆ ಚೀನಾ ರಾಯಭಾರ ಕಚೇರಿಯೇ ಫೋಟೋವನ್ನು ರಿಲೀಸ್ ಮಾಡುತ್ತೆ. ಆಗ ಹೌದು ಹೋಗಿದ್ದೀರಿ, ತಪ್ಪೇನು ಅನ್ನುವಂಥ ಮಾತುಗಳು ಕಾಂಗ್ರೆಸ್ಸಿಂದ ಬರುತ್ತೆ. ಆದರೆ ಮೊದಲು ಸುಳ್ಳು ಹೇಳಿದ್ದು ಯಾಕೆ? ಅನುಮಾನ ಬರುತ್ತಲ್ವಾ? ಈ ರೀತಿ ಅನುಮಾನಾಸ್ಪದ ನಡವಳಿಕೆ ಇರುವಂತಹ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇಸ್ರೇಲಿನ ವಿರೋಧ ಪಕ್ಷದ ನಾಯಕರಿಂದ ಕಲಿಯಬೇಕಾದ್ದು ಭಾಳ ಇದೆ. ಒಟ್ಟಿನಲ್ಲಿ ಮೋದಿ ದ್ವೇಷವನ್ನು ಯಾವುದಾದ್ರೂ ರೂಪದಲ್ಲಿ ಕಾರ್ಕೋತಾ ಇರಬೇಕು. ಅದು ದೇಶಕ್ಕೆ ಕೆಟ್ಟದಾದರೂ ಪರವಾಗಿಲ್ಲ, ದೇಶಕ್ಕೆ ಮಸಿ ಬಳಿದರೂ ಪರವಾಗಿಲ್ಲ, ಭಾರತೀಯ ಸೈನಿಕರ ನೈತಿಕತೆ ಕುಸಿದರೂ ಪರವಾಗಿಲ್ಲ. ಇದು ಭಾರತದ ಅಧಿಕೃತ ವಿರೋಧ ಪಕ್ಷದ ನಾಯಕನ ಜಾಯಮಾನ. ಈಗಲಾದರೂ ಅರ್ಥ ಮಾಡ್ಕೋಬೇಕು, ಒಬ್ಬ ವಿರೋಧ ಪಕ್ಷದ ನಾಯಕ ಆಂತರಿಕವಾಗಿ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಇಸ್ರೇಲಿ ವಿರೋಧ ಪಕ್ಷದ ನಾಯಕ ನಡ್ಕೊಂಡು ಹಾಗೆ ನಡ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಎಲ್ಲ ಸಂದರ್ಭಗಳಲ್ಲೂ ರಾಜಕೀಯವನ್ನು ಬೆರೆಸಿ, ಎಲ್ಲ ಸಂದರ್ಭಗಳನ್ನು ಮೋದಿ ದ್ವೇಷವನ್ನು ಕಾರ್ತಾ ದೇಶಕ್ಕೆ ಮಸಿ ಬಳಿಯುವಂಥ ಇಂಥ ವಿರೋಧ ಪಕ್ಷದ ನಾಯಕರು ಮುಂದೊಂದು ದಿನ ಪ್ರಧಾನಿಯಾದರೆ ಏನು ಗತಿ? ದೇಶದ ಜನರು ಯೋಚನೆ ಮಾಡಬೇಕು.